ಮಕ್ಕಳೇ, ಇಂದು ನಾವು 12ನೇ ದಿನದ ಸೇತುಬಂಧ ಪರೀಕ್ಷೆಯ 3ನೇ ತರಗತಿಯ ಒಂದು ಕನ್ನಡ ವಿಷಯದ ಬಗ್ಗೆ ನೋಡೋಣ ಮಕ್ಕಳೇ. ಈಗ ಹಿಂದಿನ ಅವಧಿಯಲ್ಲಿ ನೀವು ಐತ್ವ ಇರುವಂತಹ ಒಂದು ಅಕ್ಷರಗಳ ಬಗ್ಗೆ ನೋಡಿದ್ರಿ. ಇಂದು ಐತ್ವ ಇರುವಂತಹ ಪದಗಳ ಬಗ್ಗೆ ನೋಡೋಣ ಮಕ್ಕಳೇ. ಇಲ್ಲಿ ಈ ಪದಗಳನ್ನು ಐತ್ವ ಇರುವಂತಹ ಪದಗಳನ್ನು ಹೇಳುತ್ತಾ ಬರೆಯಬೇಕು. ಇಲ್ಲಿ ಮೊದಲನೆಯದು ನೋಡಿ, ಇಲ್ಲಿ ಯಾವ ಪದ ಇದೆ? ದೈವ. ಯಾವುದು? ದೈವ. ಮೈಲಿ. ಯಾವುದು? ಮೈಲಿ. ಪೈರು. ಪೈರು. ರೈತ. ರೈತ. ತೈಲ. पैसे. नैज. जैलू. मैद. कैलास. वैशाख. मैदान. बैतले. सैनिक. मैसूरू. वैभव. कैवार. ಕೈ ಕೆಸರು. ಕೈ ಕಡಗ. ಕೈ ಕಡಗ. ಭೈರವ. ಮೈಲಾರಿ. ಜೈಕಾರ. ನೈದಿಲೆ. ವೈಕುಂಠ. ಈ ರೀತಿ ಈ ಪದಗಳನ್ನು ಐತ್ವ ಇರುವಂಥ ಪದಗಳನ್ನು ನೀವು ಓದುತ್ತಾ ದುಂಡಾಗಿ ಸರಿಯಾಗಿ ಬರೆಯಬೇಕು. ಈಗ ಮುಂದಿನದಾಗಿ ಈ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಬರೆಯಿರಿ. ಈ ಹಿಂದಿನ ಅವಧಿಯಲ್ಲಿ ಕೆಲವು ನೀವು ಈ ಚಿತ್ರಗಳನ್ನು ನೋಡಿ ಯಾವ ಪದಗಳು ಅಂತ ನಿಮಗೆ ಗೊತ್ತಿದೆ. ಈಗ ಇನ್ನೊಮ್ಮೆ ನೋಡಿ ಮಕ್ಕಳೇ. ಮೊದಲನೇದು ಯಾವುದು ಚಿತ್ರ ಇದೆ? ರೈಲು ಗಾಡಿ. ಯಾವುದು? ರೈಲು ಗಾಡಿ. ಎರಡನೇ ಚಿತ್ರ ಯಾವುದಿದೆ? ಎರಡನೇ ಚಿತ್ರ ಕೈಗಾಡಿ. ಯಾವುದಿದೆ? ಕೈಗಾಡಿ. ಮೂರನೇ ಚಿತ್ರ ಟೈರು. ಯಾವುದು? ಟೈರು. ನಾಲ್ಕನೇ ಚಿತ್ರ ಯಾವುದಿದೆ ಮಕ್ಕಳೇ? ನಾಲ್ಕನೇ ಚಿತ್ರ ಪೈರು. ಯಾವುದು? ಪೈರು. ಈ ರೀತಿ ಚಿತ್ರಗಳನ್ನು ನೋಡಿ ಅವುಗಳ ಪದಗಳನ್ನು ಬರೆಯಬೇಕು. ಇನ್ನು ಮುಂದಿನದಾಗಿ ಮಾದರಿಯಂತೆ ಐತ್ವ ಇರುವ ಪದಗಳನ್ನು ಗುರುತಿಸಿ. ಇಲ್ಲಿ ಕೆಲವೊಂದು ಐತ್ವ ಇರುವ ಪದಗಳನ್ನು ಕೊಟ್ಟಿದ್ದಾರೆ. ಇದನ್ನು ಗುರುತಿಸಿ ನಿನಗಿಷ್ಟವಾದ ಬಣ್ಣ ತುಂಬು. ಈ ಒಂದು ಮಾದರಿ ತುಂಬಿ ತೋರಿಸಿದ್ದಾರೆ. ವೈಶಾಖ ಇದು ಐತ್ವ ಇರುವಂಥ ಪದ. ಅದೇ ರೀತಿ ಸೈನಿಕ. ಇವು ಎರಡಕ್ಕೆ ಬಣ್ಣ ತುಂಬಿ ನಿಮಗೆ ತೋರಿಸಿದ್ದಾರೆ. ಇದೇ ರೀತಿಯಾಗಿ ನೀವು ಕೂಡ ಐತ್ವ ಇರುವಂಥ ಪದಗಳು ಇದರಲ್ಲಿ ಯಾವುದಿದೆಯಲ್ಲ ನಿಮಗಿಷ್ಟವಾದಂಥ ಬಣ್ಣ ತುಂಬಬೇಕು. ಈಗ ನೋಡಿ, ಕೈಗಾರಿಕೆ. ಕೈ ಇದು ಕೂಡ ಐತ್ವ ಇರುವಂಥ ಒಂದು ಪದ. ಈ ರೀತಿಯಾಗಿ ನೀವು ಬಣ್ಣವನ್ನು ಕ್ರೇಯಾನ್ಸ್ ಬಣ್ಣದಿಂದ ತುಂಬಬೇಕು. ಯಾವ ಬಣ್ಣದಿಂದ? ಕ್ರೇಯಾನ್ಸ್. ಅದೇ ರೀತಿಯಾಗಿ ಭೈರವ. ಭೈರವ ಕೂಡ ಏನಿದು? ಐತ್ವ ಇರುವಂತಹ ಪದ. ಈ ರೀತಿಯಾಗಿ ತುಂಬಬೇಕು. ಹೀಗೆ ಇನ್ನೂ ಕೆಲವು ಪದಗಳು ಐತ್ವ ಇರುವಂಥ ಪದಗಳಿವೆ. ಈ ರೀತಿ ನೀವು ಪದಗಳನ್ನು ಗುರುತಿಸಿ ನಿಮಗಿಷ್ಟವಾದಂಥ ಬಣ್ಣಗಳಿಂದ ತುಂಬಬೇಕು. ಅದೇ ರೀತಿಯಾಗಿ ಮುಂದಿನದಾಗಿ ಚಿತ್ರದ ಸಹಾಯದಿಂದ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ಬರೆ. ಮೊದಲನೇದಾಗಿ ಚಿಕ್ಕುಬುಕ್ಕು ಚಲಿಸುವ ಗಾಡಿ. ಯಾವ ಚಿತ್ರ ಇದೆ ಮಕ್ಕಳು? ಇಲ್ಲಿ ರೈಲು ಗಾಡಿ. ಹಾಗಾದರೆ ಚಿಕ್ಕುಬುಕ್ಕು ಚಲಿಸುವ ಗಾಡಿ ಯಾವುದು? ರೈಲು ಗಾಡಿ. ಈ ರೀತಿ ಈ ಬಿಟ್ಟ ಸ್ಥಳಗಳಲ್ಲಿ ರೈಲು ಗಾಡಿ ಅಂತ ಬರೆಯಬೇಕು. ಇನ್ನು ಎರಡನೇದಾಗಿ ವೈಶಾಲಿಯ ಕಾಲಲ್ಲಿ ಡ್ಯಾಶ್ ಇದೆ. ಇಲ್ಲಿ ಯಾವ ಚಿತ್ರ ಇದೆ? ಒಂದು ಗೆಜ್ಜೆ ಚೈನದ ಚಿತ್ರ ಇದೆ. ನೀವು ವೈಶಾಲಿಯ ಕಾಲಲ್ಲಿ ಚೈನು ಇದೆ.
ಅದೇ ರೀತಿಯಾಗಿ ಮೂರನೇ ಚಿತ್ರ ಯಾವುದಿದೆ? ರೈತನ ಚಿತ್ರ ಇದೆ. ರೈತ ಉಳುಮೆ ಮಾಡುವವನು. ರೈತ ಅನ್ನೋದು ಈ ಬಿಟ್ಟ ಸ್ಥಳಗಳಲ್ಲಿ ತುಂಬಿ ಈ ವಾಕ್ಯವನ್ನು ಪೂರ್ಣ ಮಾಡಬೇಕು. ರೈತ ಉಳುಮೆ ಮಾಡುವನು. ನಾಲ್ಕನೇದಾಗಿ ಯಾವ ಚಿತ್ರವಿದೆ? ಸೈನಿಕನ ಚಿತ್ರವಿದೆ. ಹಾಗಾದರೆ ಸೈನಿಕ ದೇಶ ಕಾಯುವನು ಅಂತ ಬರೆಯಬೇಕು. ಈಗ ಐದನೇದಾಗಿ ಗಿಡ ನೆಡುವಾಗ ಡ್ಯಾಶ್ ಕೆಸರು ಆಯಿತು. ಯಾವ ಚಿತ್ರ ಇದೆ ಇಲ್ಲಿ? ಕೈ ಚಿತ್ರ ಇದೆ. ಹಾಗಾದರೆ ಇಲ್ಲಿ ಕೈಯನ್ನು ಬರೆಯಬೇಕು. ಗಿಡ ನೆಡುವಾಗ ಕೈ ಕೆಸರು ಆಯಿತು. ಈ ರೀತಿಯಾಗಿ 12ನೇ ದಿನದ ಅಭ್ಯಾಸದ ಹಾಳೆಯಾಗಿದೆ. ತಾವು ಇದನ್ನು ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಬರೆದು ಹಾಗೂ ಈ ಅಭ್ಯಾಸದ ಹಾಳೆಯಲ್ಲಿ ಬರೆದುಕೊಂಡು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು. ಧನ್ಯವಾದಗಳು.